ದೇಹದಲ್ಲಿ ಥೈರಾಯ್ಡ್ ಮಟ್ಟ ಕಡಿಮೆಯಾದಾಗ ಅನೇಕ ಸಮಸ್ಯೆಗಳು ತಲೆದೋರುತ್ತವೆ. ಥೈರಾಯ್ಡ್ ಗ್ರಂಥಿಗಳು ದೇಹದ ಅಗತ್ಯ ಪೂರೈಸುವಷ್ಟು ಹಾರ್ಮೋನ್ ಅನ್ನು ಸ್ರವಿಸದಿದ್ದರೆ ಉಂಟಾಗುವ ಈ ಸಮಸ್ಯೆ ಮಹಿಳೆಯರಲ್ಲೇ ಹೆಚ್ಚಾಗಿ ಕಂಡುಬರುತ್ತೆ. ಪುರುಷರಿಗಿಂತ 8 ಪಟ್ಟು ಹೆಚ್ಚು ಮಹಿಳೆಯರು ಥೈರಾಯ್ಡ್ ಸಮಸ್ಯೆಗೆ ತುತ್ತಾಗೋ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ಸೂಚಿಸುವ ಲಕ್ಷಣಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಥೈರಾಯ್ಡ್ ಇದ್ರೆ ಬೆಳಗ್ಗೆ ಎದ್ದಾಕ್ಷಣ ಹೀಗೆಲ್ಲ ಆಗುತ್ತೆ. ಥೈರಾಯ್ಡ್ ಸಮಸ್ಯೆಯನ್ನ ಸೂಚಿಸುವ ಲಕ್ಷಣಗಳಿವು. ದೇಹದಲ್ಲಿ ಥೈರಾಯ್ಡ್ ಮಟ್ಟ ಕಡಿಮೆಯಾದಾಗ ಅನೇಕ ಸಮಸ್ಯೆಗಳು ತಲೆದೋರುತ್ತವೆ. ರೋಗವಲ್ಲದ ಸಮಸ್ಯೆಗಳಿಂದ ಜೀವನ ಹೈರಾಣಾಗತ್ತೆ. ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚು. ಅದರಲ್ಲೂ ಬೆಳಿಗ್ಗೆ ಎದ್ದಾಕ್ಷಣ ಕೆಲವು ತೊಂದರೆಗಳು ಉಂಟಾಗ್ತಿದ್ರೆ ಥೈರಾಯ್ಡ್ ಮಟ್ಟ ಕುಸಿದಿರುವ ಲಕ್ಷಣಗಳು ಕಾಣಬಹುದು. ಹೈಪೋಥೈರಾಯ್ಡಿಸಮ್ ಇದು ಅತ್ಯಂತ ಸಾಮಾನ್ಯ ಸಮಸ್ಯೆಯಾಗಿದೆ. ನೀವು ಯಾವುದೇ ತೊಂದರೆಗಂತ ವೈದ್ಯರ ಬಳಿ ಹೋದ್ರೂ ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಕಂಡುಬರುತ್ತೆ. ಥೈರಾಯ್ಡ್ ಗ್ರಂಥಿಗಳು ದೇಹದ ಅಗತ್ಯ ಪೂರೈಸುವಷ್ಟು ಹಾರ್ಮೋನ್ ಅನ್ನ ಸ್ರವಿಸದಿದ್ರೆ ಉಂಟಾಗುವ ಈ ಸಮಸ್ಯೆಯಿಂದ ಇತರ ಅನೇಕ ಅನಾರೋಗ್ಯಗಳು ಕಾಡೋದ್ರಿಂದ ಒಂದಿಲ್ಲೊಮ್ಮೆ ಪರೀಕ್ಷೆ ಮಾಡಿಸಬೇಕಾಗತ್ತೆ. ಒಂದು ಅಧ್ಯಯನದ ಪ್ರಕಾರ ನಮ್ಮ ದೇಹದ 12% ಜನರಲ್ಲಿ ಹೈಪೋಥೈರಾಯ್ಡಿಸಮ್ ಇದೆ. ಅದರಲ್ಲೂ ಮಹಿಳೆಯರಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುತ್ತೆ. ಪುರುಷರಿಗಿಂತ 8 ಪಟ್ಟು ಹೆಚ್ಚು ಅವರು ಥೈರಾಯ್ಡ್ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇದೆ. ಥೈರಾಯ್ಡ್ ಹಾರ್ಮೋನ್ ದೇಹದ ಅಗತ್ಯಕ್ಕಿಂತ ಕಡಿಮೆಯಾದ ಮೆಟಪಾಲಿಸಮ್ ಕ್ರಿಯೆಯನ್ನ ನಿಧಾನವಾಗಿಸುತ್ತೆ. ಇದರಿಂದ ದೇಹದ ಹಲವು ಭಾಗಗಳ ಬೆಳವಣಿಗೆ ಅಥವಾ ರಿಪೇರಿ ಕಾರ್ಯವು ನಿಧಾನವಾಗಿಸುತ್ತೆ. ಥೈರಾಯ್ಡ್ ಗ್ರಂಥಿ ಸಕ್ರಿಯವಾಗಿಲ್ಲದೆ ಇರುವಾಗ ಈ ಸ್ಥಿತಿ ಉಂಟಾಗುತ್ತಿದ್ದು ಸುಸ್ತು, ತೂಕದ ಹೆಚ್ಚಳದಂತಹ ಅನೇಕ ಸಮಸ್ಯೆಗಳು ಲಕ್ಷಣಗಳು ಗೋಚರಿಸುತ್ತೆ. ಅದರಲ್ಲೂ ಮಹಿಳೆಯರಿಗೆ ಬೆಳಗಿನ ಸಮಯದಲ್ಲಿ ಕೆಲವು ವಿಶಿಷ್ಟ ಸಮಸ್ಯೆಗಳು ಕಂಡುಬರುವುದುಂಟು. ಇವು ಹೈಪೋಥೈರಾಯ್ಡಿಸಮ್ ಲಕ್ಷಣಗಳಾಗಿರಬಹುದು. ಹೀಗಾಗಿ ಇವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಎಚ್ಚರಿಕೆ ತೆಗೆದುಕೊಳ್ಬೇಕಾಗತ್ತೆ. ಸುಸ್ತು. ತಜ್ಞರ ಪ್ರಕಾರ ಹೈಪೋಥೈರಾಯ್ಡಿಸಮ್ ಅನೇಕ ಲಕ್ಷಣಗಳನ್ನ ಹೊಂದಿದೆ. ಅವುಗಳಲ್ಲಿ ಬೆಳಗಿನ ವೇಳೆಯಲ್ಲಿ ಕಂಡುಬರುವ ಪ್ರಮುಖ ಅಂಶ ಅಂದ್ರೆ ಸುಸ್ತು. ನೀವು ಬೆಳಿಗ್ಗೆ ಎದ್ದಾಗಿನಿಂದಲೂ ಒಂದು ರೀತಿಯ ಸುಸ್ತು, ಏನೋ ಮಾಡಲಾಗದ ಜಡತ್ವ ಅನುಭವಿಸ್ತಾ ಇದ್ರೆ ಗಮನ ಹರಿಸಿ. ಥೈರಾಯ್ಡ್ ಹಾರ್ಮೋನ್ ಎನರ್ಜಿ ಸಮತೋಲನದ ಮೇಲೆ ಪರಿಣಾಮ ಬೀರೋದ್ರಿಂದ ನಿಮ್ಮ ವಿಶ್ರಾಂತಿಯ ವಿಧಾನದ ಮೇಲೆ ಪ್ರಭಾವ ಉಂಟು ಮಾಡುತ್ತೆ. ಒಂದೊಮ್ಮೆ ಹಾರ್ಮೋನ್ ದೇಹದಲ್ಲಿ ಹೆಚ್ಚಾದ್ರೆ ಹಿಂಜರಿಕೆ, ಭಯ, ಜಿಗುಪ್ಸೆ ಉಂಟಾಗುತ್ತೆ. ಕಡಿಮೆ ಆದ್ರೆ ತೀವ್ರ ಸುಸ್ತನ್ನ ಉಂಟು ಮಾಡುತ್ತೆ. ಚಳಿಯ ಅನುಭವ. ಬೆಳಿಗ್ಗೆ ಎದ್ದಾಕ್ಷಣ ನಿಮಗೆ ಚಳಿಯ ಅನುಭವ ಆಗ್ತಾ ಇದ್ರೆ ಎಚ್ಚರಿಕೆ ತೆಗೆದುಕೊಳ್ಳಿ. ದೇಹದಲ್ಲಿ ಉಷ್ಣಾಂಶ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇರೋದ್ರಿಂದ ಹೆಚ್ಚು ಚಳಿ ಎನ್ನಿಸುತ್ತೆ. ಅಧ್ಯಯನಗಳ ಪ್ರಕಾರ ಈ ಸಮಸ್ಯೆಯುಳ್ಳ 40% ಜನ ಚಳಿಯ ವಾತಾವರಣಕ್ಕೆ ಸಾಮಾನ್ಯರಿಗಿಂತ ಹೆಚ್ಚು ಸೂಕ್ಷ್ಮವಾಗಿ ಸ್ಪಂದಿಸ್ತಾರೆ. ದೇಹದಲ್ಲಿ ನೋವು. ಹಾರ್ಮೋನ್ ಕಡಿಮೆ ಮಟ್ಟದಲ್ಲಿರುವಾಗ ದೇಹದಲ್ಲಿ ನೋವು ಹೆಚ್ಚಾಗುತ್ತೆ. ಮಾಂಸ ಖಂಡಗಳಲ್ಲಿ ನೋವು, ಮಂಡಿ, ಸಂದುಗಳಲ್ಲಿ ನೋವು ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಮಾಂಸಖಂಡಗಳ ಶಕ್ತಿ ಕಡಿಮೆಯಾಗುತ್ತೆ. ಪರಿಣಾಮವಾಗಿ ದೇಹದ ಕೀಲು ನೋವು ಸಹ ಅಧಿಕ ಆಗುತ್ತೆ. ತೂಕ ಹೆಚ್ಚೋದು. ಮಹಿಳೆಯರು ಏಕಾಏಕಿ ತೂಕ ಹೆಚ್ಚೋದು ಹೈಪೋಥೈರಾಯ್ಡಿಸಮ್ನ ಪ್ರಮುಖ ಲಕ್ಷಣವಾಗಿದೆ. ಥೈರಾಯ್ಡ್ ಮಟ್ಟ ಕಡಿಮೆ ಇರುವಾಗ ಮೆಟಪಾಲಿಸಮ್ ನಿಧಾನಗೊಳ್ಳೋದ್ರಿಂದ ಕ್ಯಾಲರಿಯನ್ನ ಕರಗಿಸುವ ಪ್ರಕ್ರಿಯೆಯು ಕುಂಠಿತವಾಗುತ್ತೆ. ಅಧ್ಯಯನಗಳ ಪ್ರಕಾರ ಈ ಸಮಸ್ಯೆ ಆರಂಭ 1 ವರ್ಷದಲ್ಲಿ ಬಹಳ ಮಂದಿ 7 ರಿಂದ 14 kg ತೂಕವನ್ನ ಕಳೆದುಕೊಳ್ತಾರೆ. ಖಿನ್ನತೆ. ಯಾವುದರಲ್ಲೂ ಆಸಕ್ತಿ ಇಲ್ಲದಂತಾಗುತ್ತೆ. ಮುಖ್ಯವಾಗಿ ಬೆಳಗ್ಗೆ ಎದ್ದ ಬಳಿಕ ಯಾವ ಕೆಲಸ ಮಾಡೋಕೆ ಉತ್ಸಾಹವಿಲ್ಲದಂತಾಗುತ್ತೆ. ಇದಕ್ಕೆ ನಿಖರ ಅಂಶ ಸಾಬೀತಾಗಿಲ್ಲವಾದ್ರೂ ಕುಗ್ಗಿರುವ ಎನರ್ಜಿ ಮತ್ತು ಆರೋಗ್ಯದ ಮಟ್ಟವೇ ಸಾಮಾನ್ಯ ಕಾರಣ ಅಂತ ಹೇಳಲಾಗುತ್ತೆ. ಅಧ್ಯಯನಗಳ ಪ್ರಕಾರ ಹೆರಿಗೆ ಬಳಿಕ ಹಾರ್ಮೋನ್ ಮಟ್ಟದಲ್ಲಿ ತೀವ್ರ ವ್ಯತ್ಯಾಸವಾಗುತ್ತೆ. ಹೀಗಾಗಿ ಈ ಸಮಯದಲ್ಲಿ ಸನ್ನಿ ಅಥವಾ ಖಿನ್ನತೆ ಉಂಟಾಗೋದು ಹೆಚ್ಚು. ಕೂದಲು ಉದುರುವುದು. ವಿಪರೀತವಾಗಿ ಕೂದಲು ಉದುರುತ್ತಾ ಇದ್ರೆ ನಿರ್ಲಕ್ಷ್ಯ ಬೇಡ. ಮೆಟಪಾಲಿಸಮ್ ಕ್ರಿಯೆ ನಿಧಾನವಾಗೋದ್ರಿಂದ ಕೂದಲಿನ ಕೋಶಗಳು ನವೀಕರಣಗೊಳ್ಳೋದು ಸ್ಥಗಿತವಾಗುತ್ತೆ. ಜೊತೆಗೆ ಕೆಲವರಲ್ಲಿ ಒರಟಾದ ನಯವಿಲ್ಲದ ಕೂದಲು ಸಹ ಹುಟ್ಟುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.